ಇವತ್ತು ನಾವೆಲ್ಲರೂ ಸೇರಿ ಮಾನ್ಯ ತನ್ವೀರ್ ಸೇಠ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕು ಅಂದ್ಕೊಂಡು ನಾವೆಲ್ಲರೂ ಒಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ, ಹೈಕಮಾಂಡ್ಗೆ ರಿಕ್ವೆಸ್ಟ್ ಮಾಡ್ಕೋತಾಯಿದ್ದೀವಿ. ಏನಕ್ಕಂತಂದ್ರೆ ಕಾರಣ, ನಮ್ಮ ತನ್ವೀರ್ ಸೇಠ್ ಸಾಹೇಬರು 6 ಬಾರಿ ಶಾಸಕರಾದರು, 2 ಬಾರಿ ಮಂತ್ರಿಗಳಾಗಿದ್ದಾರೆ. ಮತ್ತು ಎಲ್ಲ ಸಮಾಜದವ್ರನ್ನ ತಗೊಂಡು ನಡೆಯೋರು ಯಾರಾದರೂ ಕರ್ನಾಟಕದಲ್ಲಿದ್ದರೆ ನಮ್ಮ ತನ್ವೀರ್ ಸೇಠ್ ಸಾಹೇಬರು. ಅದರಿಂದ ನಾವೆಲ್ಲರೂ ಸೀನಿಯರು, ಈಗ ಇದರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸೀನಿಯರ್ ಲೀಡ್ರುಗಳು ಎಲ್ಲರೂ ಜೊತೆಯಲ್ಲಿ ಎಲ್ಲರೂ ಅವರು ಫಾಲೋವರು ಮತ್ತು ಅವ್ರನ್ನ ಅಭಿಮಾನದಿಂದ ಎಲ್ಲ ಪ್ರೀತಿ ಮಾಡೋರು ಮತ್ತು ಮತದಾರರು ಭಾಳ ದೊಡ್ಡದಕ್ಕಿಂತ ಮತದಾರರು ಇಲ್ಲಿ ಬಂದು ಸೇರಿದ್ದಾರೆ. ಅವರು ಬೇಡಿಕೆ ಅಂತಂದರೆ ನಮ್ಮ ಸಾಹೇಬ್ರನ್ನ ಮಿನಿಸ್ಟ್ರು ಮಾಡಬೇಕು ಅಂತ. ಅದರಿಂದ ನಾವು ಈ ಪೋಸ್ಟ್ ಕಾರ್ಡ್ ಚಳವಳಿ ಮುಖಾಂತರ ನಮ್ಮ ಹೈಕಮಾಂಡ್ಗೆ ರಾಹುಲ್ ಜಿ ಅವ್ರಿಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಮತ್ತು ಸಿದ್ದರಾಮಯ್ಯ ಅವ್ರಿಗೆ ಇವತ್ತು ನಾವು ಪೋಸ್ಟ್ ಕಾರ್ಡ್ ಮಾಡ್ತಾಯಿದ್ದೀವಿ. ಏನಕ್ಕೆ ಅಂದರೆ ನಾವು ಎಲ್ಲರೂ ಸೇರಿ ನಮ್ಮ ಅಭಿಪ್ರಾಯ ಇದೆ, ಅವ್ರಿಗೆ ಮಿನಿಸ್ಟ್ರು ಮಾಡಬೇಕು ಅಂತ. ಖಂಡಿತವಾಗಿ ಅವರು ಮಾಡೇ ಮಾಡ್ತಾರೆ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊತಿದ್ದೀವಿ. ಇವತ್ತು ಒಂದು 3,000 ಪೋಸ್ಟ್ ಕಾರ್ಡ್ನ ನಾವು ಮಾಡಿದ್ದೀವಿ. ಇವತ್ತು ನರಸಿಂಹರಾಜ ಕ್ಷೇತ್ರದ ಅಜಿಸೆಟ್ ಬ್ಲಾಕ್ ಕಾಂಗ್ರೆಸ್ SC ಘಟಕ ಮತ್ತು ಬೀದಿ ಬದಿ ವ್ಯಾಪಾರಿಗಳ ಅಧ್ಯಕ್ಷರು ಕಾಂಗ್ರೆಸ್ ಮೈಸೂರು ನಗರ ಸಂಘ ರಸೂಲ್ ಎಸ್ ರಾಜೇಶ್ ಅವರು ಮತ್ತು ನಮ್ಮ ಹಿರಿಯ ಮಾಜಿ ಮಹಾಪೌರರಾದಂಥ ಶ್ರೀಕಂಠಯ್ಯವರು ಮತ್ತು ನಗರ ಪಾಲಿಕೆ ಸದಸ್ಯರಾದಂಥ ನೂರುಲ್ಲಾರವರು ಮತ್ತು ರಫೀಕ್ ಅವರು, ಇನ್ನಿತರ ನಮ್ಮ ಕಾಂಗ್ರೆಸ್ ಪದಾಧಿಕಾರಿಗಳು ಎಲ್ಲ ವಿಂಗು, ಯೂತ್ ಕಾಂಗ್ರೆಸ್ ಅವರಿದ್ದಾರೆ, ಅಜಿಸೆಟ್ ಬ್ಲಾಕ್ ಘಟಕದವರಿದ್ದಾರೆ ಮತ್ತು ಕಾರ್ಮಿಕ ವಿಭಾಗದವರಿದ್ದಾರೆ ಮತ್ತು ಮೈನಾರಿಟಿ ವಿಭಾಗದವರು ಎಲ್ಲರೂ ಕೂಡ ಸೇರಿ ನಾವು ತನ್ವೀರ್ ಸೇಠ್ರವರಿಗೆ ಮಂತ್ರಿ ಸ್ಥಾನ ನೀಡಬೇಕಂತ ಹೇಳಿ ಪತ್ರ ಚಳುವಳಿ ಅಭಿಯಾನ, ಸಹಿ ಸಂಗ್ರಹ, ಪೋಸ್ಟ್ ಕಾರ್ಡ್ ಸಹಿ ಸಂಗ್ರಹ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ತನ್ವೀರ್ ಸೇಠ್ರವರಿಗೆ ಮುಖ್ಯಮಂತ್ರಿಯವರು ಸಚಿವ ಈ ಸಾರಿ ಸಂಪುಟ ಪುನರಚನೆಯಲ್ಲಿ ಮಂತ್ರಿಯಾಗಿ ಮಾಡಬೇಕು ಅಂತ ಮಾನ್ಯ ಸಿದ್ದರಾಮಯ್ಯರವರಲ್ಲಿ, DK ಶಿವಕುಮಾರ್ ಅವರಲ್ಲಿ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ತನ್ವೀರ್ ಸೇಠ್ರವರು ಸ್ವಾಭಿಮಾನದ ಸಂಕೇತವಾಗಿದ್ದಾರೆ. ಅವರು ಮಂತ್ರಿ ಸ್ಥಾನಕ್ಕಾಗಿ ಯಾವತ್ತೂ ಕೂಡ ಲಾಬಿ ಮಾಡಿದವರಲ್ಲ. ಅವರ ಸೇವೆಯನ್ನು ಪರಿಗಣಿಸಿ 6 ಬಾರಿ ಅವರು ಸತತವಾಗಿ ನರಸಿಂಹರಾಜ ಕ್ಷೇತ್ರದ ಗೆಲುವು ತಂದುಕೊಟ್ಟಿದ್ದಾರೆ. ಈ ಭಾಗದ ಮುಸ್ಲಿಮರು, ಅಲ್ಪಸಂಖ್ಯಾತರು, ದಲಿತರು, ವಿಶೇಷವಾಗಿ ದಲಿತರಿಗೆ ಅವರು ತಮ್ಮ ಕ್ಷೇತ್ರದಲ್ಲಿ ಸಿಗುವಂಥ ಅನುದಾನವನ್ನು ಯಥೇಚ್ಛವಾಗಿ ನೀಡಿದ್ದಾರೆ. ದಲಿತರನ್ನು ಕೂಡ ಮತ್ತು ಶೋಷಿತ ಸಮುದಾಯದವ್ರನ್ನು ಕೂಡ OBC ಎಲ್ಲರೂ ಕೂಡ ಸಮಾನವಾಗಿ ಒಗ್ಗಟ್ಟಿನಿಂದ ಕರ್ಕೊಂಡು ಹೋಗುವಂಥ ಕೆಲಸವನ್ನು ತನ್ವೀರ್ ಸೇಠ್ ಅವರು ಮಾಡ್ಕೊಂಡು ಬಂದಿದ್ದಾರೆ. ಅವರ ಸ್ವಭಾವ ಏಕತೆಯಲ್ಲಿ, ವಿವಿಧತೆಯಲ್ಲಿ ಏಕತೆಯನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳುವಂಥ ಅನುದಾನವನ್ನು ನೀಡುವ ಮೂಲಕ ಜನಾನುರಾಯಿಯಾಗಿದ್ದಾರೆ. ತನ್ವೀರ್ ಸೇಠ್ರವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಈ ಸಾರಿ ಸಚಿವ ಸ್ಥಾನವನ್ನು ನೀಡಬೇಕಾಗಿದೆ. ಆ ಮೂಲಕ ತನ್ವೀರ್ ಸೇಠ್ರವರು ಮುಸ್ಲಿಂ ಸಮುದಾಯಕ್ಕೆ ಒಂದು ಸ್ಥಾನವನ್ನು ಕೊಡಬೇಕಂತ ಈ ಸಂದರ್ಭದಲ್ಲಿ ನಾವು ಮನವಿಯನ್ನು ಮಾಡ್ಕೊತಾ ಇದ್ದೇವೆ.